ಧಾವಂತದ ಜನನಿಬಿಡ ನಗರದೊಳಗಿನಿಂದ ಒಬ್ಬ ಕತೆಗಾರ ಹುಟ್ಟಿಕೊಂಡ. ಇವರೊಳಗಿನ ಕತೆಗಾರನಿಗೆ ಯಾವ ಮಿತಿಯ ಹಂಗಿಲ್ಲ ಎನ್ನುವುದನ್ನು ತೋರಿಸಿಕೊಟ್ಟ ಪ್ರತಿಭಾನ್ವಿತ ನಿರ್ದೇಶಕ ಆಂಗ್ ಲೀ ಕುರಿತು ಇವತ್ತು ಮಾತಾಡ್ತಾ ಇದ್ದೀವಿ. ತೈವಾನ್ನ ಪಿಂಗ್ಟ್ಯಾಂಗ್ ಎಂಬ ನಗರದಲ್ಲಿ ಅಕ್ಟೋಬರ್ 23, 1954ರಲ್ಲಿ ಇವರು ಜನಿಸಿದರು. ಬಾಲ್ಯದಿಂದಲೇ ಸಿನಿಮಾಗಳ ಕಡೆಗೆ ಅಪಾರ ಒಲವಿದ್ದ ಲೀ ಅವರಿಗೆ ಆಗ ಪ್ರಭಾವಿಸಿದ್ದು ಲೋಕಲ್ ಚಿತ್ರಮಂದಿರಗಳಲ್ಲಿ ಕಾಣಸಿಗುತ್ತಿದ್ದ ಚಿತ್ರಗಳೇ. ಅವುಗಳಲ್ಲಿ ಬಳಸಲಾಗುತ್ತಿದ್ದ ಪವರ್ಫುಲ್ ಕಥೆಗಳು ಇವರೊಳಗಿನ ಕಥೆಗಾರನಿಗೆ ಸ್ಫೂರ್ತಿಯಾದವು. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಲೀ ತೈವಾನ್ ತೊರೆದು ಯುನೈಟೆಡ್ ಸ್ಟೇಟ್ಸ್ಗೆ ತೆರಳುತ್ತಾರೆ. ಇಲ್ಲಿನ ಇಲಿನಾಯ್ಸ್ ಯೂನಿವರ್ಸಿಟಿಯಲ್ಲಿ ಪದವಿ ಮುಗಿಸಿ ನ್ಯೂಯಾರ್ಕ್ ಯೂನಿವರ್ಸಿಟಿಯಲ್ಲಿ MFAನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಾರೆ. ತೈವಾನ್ನ ಸಾಂಪ್ರದಾಯಿಕ ಮನೆತನದಲ್ಲಿ ಬೆಳೆದ ಆಂಗ್ ಲೀಗೆ ಸಿನಿಮಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳೋದು ಅಷ್ಟೇನು ಸುಲಭದ ವಿಷಯ ಆಗಿರಲಿಲ್ಲ. ಸಿನಿಮಾ ಅನ್ನೋದು ಅವರ ಮನೆಗಳಲ್ಲಿ ಯಾವತ್ತೂ ಒಂದು ಕೆರಿಯರ್ ಆಪ್ಷನ್ ಆಗಿರಲಿಲ್ಲ. ಆದರೂ ಸಿನಿಮಾ ಕಡೆಗಿದ್ದ ಅದಮ್ಯ ಆಸಕ್ತಿಯನ್ನು ಕೈಬಿಡದೆ ತಮ್ಮ ಕನಸಿನ ಬೆನ್ನತ್ತಿದರು ಲೀ. ಅವರ ಒಂದೊಂದು ಸಿನಿಮಾಗಳು ಅವರ ಕೆರಿಯರ್ನಲ್ಲಿ ಮೈಲುಗಲ್ಲುಗಳು. ಅವರು ಬಾಚಿಕೊಂಡ ಅಕಾಡೆಮಿ ಅವಾರ್ಡ್ಸ್ಗಳೇ ಅದಕ್ಕೆ ಸಾಕ್ಷಿ. This is the first Academy Award for Ang Lee and his third nomination. As director for Crouching Tiger, Hidden Dragon, he accepted the Foreign Language Film Oscar for Taiwan. ಪುಷಿಂಗ್ ಹ್ಯಾಂಡ್ಸ್ ಅನ್ನೋದು ಅವರ ಮೊದಲ ಚಿತ್ರ. 1992ರ ಈ ಚಿತ್ರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಕೌಟುಂಬಿಕ ಸಂಬಂಧಗಳ ಬಗ್ಗೆ ಮಾತನಾಡುತ್ತದೆ. ಕಾಂಪ್ಲೆಕ್ಸ್ ನಿರೂಪಣೆಯನ್ನು ಸೂಕ್ಷ್ಮವಾಗಿ ತೋರಿಸಬಲ್ಲ ಲೀ ಅವರ ವಿಶೇಷ ಪ್ರತಿಭೆಗೆ ಈ ಚಿತ್ರ ಒಂದು ಅತ್ಯುತ್ತಮ ಉದಾಹರಣೆ. ಆದರೂ ಜಾಗತಿಕವಾಗಿ ಅವರಿಗೆ ಗುರುತು ತಂದುಕೊಟ್ಟಿದ್ದು ಅವರ ಮುಂದಿನ ಚಿತ್ರ ದ ವೆಡ್ಡಿಂಗ್ ಬ್ಯಾಂಕ್ವೆಟ್. ಲೈಂಗಿಕತೆ, ಸಂಸ್ಕೃತಿ, ವಲಸಿಗರ ಅನುಭವಗಳ ಕುರಿತಾದ ಈ ಚಿತ್ರ ವಿಮರ್ಶಕರ ಮೆಚ್ಚುಗೆಗೆ ಪಾತ್ರವಾಯಿತು. ಅಷ್ಟೇ ಅಲ್ಲದೆ ಏಷ್ಯಾದ ಇತರ ದೇಶಗಳ ನಿರ್ದೇಶಕರು ಹಾಲಿವುಡ್ ಪ್ರವೇಶಿಸುವುದಕ್ಕೆ ಈ ಚಿತ್ರ ನಾಂದಿಯಾಯಿತು. ಎರಡನೇ ಚಿತ್ರದಿಂದ ಒಂದು ಹೊಸ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿಸಿದ ಆಂಗ್ ಲೀ ಅವರ ಮೂರನೇ ಚಿತ್ರ ಜಗತ್ತೇ ಮೆಚ್ಚಿದ ಅವರ ಮಾಸ್ಟರ್ಪೀಸ್ ಸೆನ್ಸ್ ಅಂಡ್ ಸೆನ್ಸಿಬಿಲಿಟೀಸ್. ಇದು ಜೇನ್ ಆಸ್ಟಿನ್ ಅವರ ಇದೇ ಹೆಸರಿನ ಕಾದಂಬರಿಯ ಅಡಾಪ್ಟೇಷನ್. ಈ ಚಿತ್ರವನ್ನು ಅವರು ತಯಾರಿಸಿದ್ದು 1995ರಲ್ಲಿ. ಕ್ಲಾಸಿಕ್ ಸಾಹಿತ್ಯವನ್ನು ನಿತ್ಯ ಬದುಕಿನ ಕನ್ನಡಿಯಲ್ಲಿ ನೋಡಬಹುದೆಂದು ಲೀ ಈ ಚಿತ್ರದ ಮೂಲಕ ತೋರಿಸಿಕೊಟ್ಟಿದ್ದಾರೆ. 7 ಅಕಾಡೆಮಿ ಅವಾರ್ಡ್ಗಳಿಗೆ ಈ ಚಿತ್ರ ನಾಮಿನೇಟ್ ಆಗಿತ್ತಲ್ಲದೆ ಬೆಸ್ಟ್ ಅಡಾಪ್ಟೆಡ್ ಸ್ಕ್ರೀನ್ ಪ್ಲೇ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿತು. ಭಾವುಕತೆಯನ್ನು ವಿನೋದದ ಜೊತೆ ಬೆರೆಸಿ ಕತೆ ಹೇಳುವ ಲೀ ಅವರ ನೈಪುಣ್ಯತೆ ಈ ಚಿತ್ರದಲ್ಲಿ ಎದ್ದು ಕಾಣುತ್ತದೆ. ಸಿನಿಮಾದಿಂದ ಸಿನಿಮಾಕ್ಕೆ ಅವರ ನರೇಟಿವ್ ಸ್ಟೈಲ್ ವಿಸ್ತರಿಸುತ್ತಾ ಹೋದರೆ ಕ್ರೌಚಿಂಗ್ ಟೈಗರ್, ಹಿಡನ್ ಡ್ರ್ಯಾಗನ್ ಈ ಚಿತ್ರದಲ್ಲಿ ಅವರು ಹೆಣೆದ ಆಕ್ಷನ್ ಸೀಕ್ವೆನ್ಸ್ಗಳು ಇಂಟರ್ನ್ಯಾಷನಲ್ ಸೆನ್ಸೇಷನ್ ಆದವು. ಉಸಿರು ಬಿಗಿ ಹಿಡಿದು ನೋಡುವಂತೆ ಮಾಡುವ ಆಕ್ಷನ್ಗಳು, ಸಿನಿಮಾಟೋಗ್ರಫಿ ಜೊತೆಗೆ ಮಾನವೀಯ ಸಂವೇದನೆಯನ್ನು ಸೂಕ್ಷ್ಮವಾಗಿ ತೋರಿಸಿದ ರೀತಿಗೆ ಈ ಚಿತ್ರಕ್ಕೆ ಲಭಿಸಿದ್ದು ಬರೋಬ್ಬರಿ 4 ಅಕಾಡೆಮಿ ಅವಾರ್ಡ್ಸ್. ಅವಾರ್ಡ್ ಮಾತ್ರ ಅಲ್ಲ, $200 ಮಿಲಿಯನ್ ಆದಾಯವನ್ನು ಈ ಚಿತ್ರ ತಂದುಕೊಟ್ಟಿತು. ಕ್ರೌಚಿಂಗ್ ಟೈಗರ್, ಹಿಡನ್ ಡ್ರ್ಯಾಗನ್ ನೋಡೋದು ಒಂದರ್ಥದಲ್ಲಿ ವಾಸ್ತವ ಮತ್ತು ಮಾಯೆಯ ನಡುವಿನ ಅನುಭವ ಕೊಡುತ್ತದೆ. ಕಾವ್ಯದ ಲಯದಂತೆ ಹೆಣೆದ ಮಾರ್ಷಲ್ ಆರ್ಟ್ ಸೀಕ್ವೆನ್ಸ್ಗಳು ಒಂದು ಕಲಾ ಸೃಷ್ಟಿಯ ಹಾಗೆ ಕಾಣ್ತದೆ. ಎತ್ತರಕ್ಕೇರುವ ಅವರ ಯಾನ ಇಲ್ಲಿಗೆ ಮುಗಿಲಿಲ್ಲ. ಕತೆ ಹೇಳುವ ಅವರ ಕ್ರಮ, ವಿಷಯಗಳ ಆಯ್ಕೆಯಲ್ಲಿ ಅವರು ಚೌಕಟ್ಟುಗಳನ್ನು ಮೀರುತ್ತಲೇ ಹೋದರು. 2005ರಲ್ಲಿ ಬ್ರೂಕ್ ಬ್ಯಾಕ್ ಮೌಂಟನ್ ಎನ್ನುವ ಚಿತ್ರವನ್ನು ಇವರು ತಯಾರಿಸ್ತಾರೆ. ಇಬ್ಬರು ಕೌಬಾಯ್ ಪುರುಷರ ನಡುವಿನ ಪ್ರೇಮ ವಿರಹದ ನಡುವಿನ ಚಿತ್ರಕಥನೆ ಇದು. ಈ ಚಿತ್ರಕ್ಕೆ ಅವರು ಉತ್ತಮ ನಿರ್ದೇಶಕ ಅಂತ ಅಕಾಡೆಮಿ ಅವಾರ್ಡ್ ಪಡೆದಿದ್ದಾರೆ. ಸಲಿಂಗ ಪ್ರೇಮವನ್ನು ಮೇನ್ ಸ್ಟ್ರೀಮ್ ಸಿನಿಮಾ ವಿಷಯವಾಗಿಸಿದಲ್ಲಿ ಲೀ ಮೊದಲಿಗರು. ಸದೇ ಇರುವಂಥ ಕ್ಷಣದಲ್ಲಿ ಪ್ರೇಮ ಒಲಿಯಬಹುದು ಅನ್ನೋ ನಂಬಿಕೆಯನ್ನು ಈ ಚಿತ್ರ ಪಸರಿಸುತ್ತದೆ. ಇವರ ಮುಂದಿನ ಸಿನಿಮಾ ಲೈಫ್ ಆಫ್ ಪೈ ಸಿನಿಮಾನ ಹೀಗೂ ತೋರಿಸ್ಬೋದಾ ಅನ್ನೋ ಹಾಗೆ ಮಾಡಿದ ಚಿತ್ರ.
ಯಾನ್ ಮಾರ್ಟೆಲ್ ಅವರ ಕಾದಂಬರಿಯ ಆಧಾರದ ಮೇಲೆ ಮಾಡಿರುವ ಲೈಫ್ ಆಫ್ ಪೈ ತಯಾರಾಗಿದ್ದು 2012ರಲ್ಲಿ. ಈ ಚಿತ್ರದಲ್ಲಿ ಇವರು ಬಳಸಿದ ವಿಜುವಲ್ ಎಫೆಕ್ಟ್ಸ್ ನೈಜ ಸಾಹಸಗಳ ಕಾರಣದಿಂದ ಈ ಚಿತ್ರ ವಿಶೇಷ ಎನಿಸಿಕೊಳ್ತದೆ. ಮನುಷ್ಯ ಹಾಗೂ ಪ್ರಕೃತಿಯ ನಡುವಿನ ಸಂಬಂಧವನ್ನು ಲೀ ಇಲ್ಲಿ ತೋರಿಸಿದ ರೀತಿ ಅವಿಸ್ಮರಣೀಯ. ಲೈಫ್ ಆಫ್ ಪೈ ಅವರಿಗೆ 2ನೇ ಬಾರಿ ಬೆಸ್ಟ್ ಡೈರೆಕ್ಟರ್ ಅಕಾಡೆಮಿ ಅವಾರ್ಡ್ ತಂದುಕೊಟ್ಟಿದೆ. ಅಂದಹಾಗೆ ಈ ಚಿತ್ರದಲ್ಲಿ ಭಾರತ ಕಂಡ ಅವಿಸ್ಮರಣೀಯ ನಟರಲ್ಲಿ ಒಬ್ಬರಾದ ಇರ್ಫಾನ್ ಖಾನ್ ಕೂಡ ನಟಿಸಿದ್ದಾರೆ. ಈಟ್ ಡ್ರಿಂಕ್, ಮ್ಯಾನ್ ವುಮನ್, ದ ಹಲ್, ಲಸ್ಟ್ ಕಾಷನ್, ಟೇಕಿಂಗ್ ವುಡ್ ಸ್ಟಾಕ್, ಬಿಲ್ಲಿ ಲಿನ್ಸ್ ಹಾಫ್ ಲಾಂಗ್ ಟೈಮ್ ವಾಕ್ ಹಾಗೂ ಜೆಮಿನಿ ಮ್ಯಾನ್ ಅನ್ನೋ ಸಿನಿಮಾಗಳನ್ನು ಕೂಡ ಇವರು ಮಾಡಿದ್ದಾರೆ. ಪ್ರತಿ ಸಿನಿಮಾಗಳಲ್ಲೂ ಒಂದಕ್ಕಿಂತ ಒಂದು ಭಿನ್ನ, ಅಷ್ಟೇ ಅಲ್ಲ ಸಾಂಸ್ಕೃತಿಕ ಚೌಕಟ್ಟು, ಮನುಷ್ಯ ಸಂವೇದನೆಯ ಪದರಗಳನ್ನು ಮೀರುತ್ತಲೇ ಹೋಗಿವೆ. ಲೀ ಅವರ ಸಿನಿಮಾಗಳನ್ನು ನೋಡಿದಾಗ ಸಿನಿಮಾ ಎಂದರೆ ಮನರಂಜನೆಯ ಮಾಧ್ಯಮವಷ್ಟೇ ಅಲ್ಲ, ಬದಲಾಗಿ ಮನುಷ್ಯನ ನಡುವೆ, ಜಗತ್ತು ಹಾಗೂ ಮನುಷ್ಯನ ನಡುವಿನ ಸೌಹಾರ್ದ ಮತ್ತು ಸಾಮರಸ್ಯದ ಸೇತು ಎನಿಸುತ್ತದೆ. ಗಾಢ ಭಾವುಕತೆಯ ಜೊತೆಗೆ ಹಾಸ್ಯವನ್ನು ಲೇಪಿಸಿ ಕತೆ ಹೇಳುವ ಕ್ರಮ ಲೀ ಅವರಿಂದ ನಾವು ಪಡೆಯಬಹುದಾದ ಸ್ಟೋರಿ ಟೆಲ್ಲಿಂಗ್ ಟಿಪ್ಸ್. ಆಂಗ್ ಲೀ ಅವರ ಕುರಿತಾದ ಈ ಎಪಿಸೋಡ್ನಲ್ಲಿ ನನ್ನ ಜೊತೆ ಸೇರಿಕೊಂಡಿದ್ದಕ್ಕೆ ಧನ್ಯವಾದ. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಅಕೌಂಟನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಜಗತ್ತಿನ ಇನ್ನೂ ಅನೇಕ ಶ್ರೇಷ್ಠ ನಿರ್ದೇಶಕರ ಬಗ್ಗೆ ಮಾತನಾಡಬಹುದು. ಲೆಟ್ಸ್ ಕೀಪ್ ಲರ್ನಿಂಗ್, ಲೆಟ್ಸ್ ಫೈಂಡ್ ಜಾಯ್ ಇನ್ ಕ್ರಿಯೇಟಿಂಗ್. ನಮಸ್ಕಾರ.